ಹೈಕಮಾಂಡ್ ವಾರ್ನಿಂಗ್ ನಡುವೆಯೂ ಕಾಂಗ್ರೆಸ್ ಬಣ ಬಡಿದಾಟ ಮುಂದುವರೆದಿದೆ. ಸಿಎಂ ಸ್ಥಾನ ಬದಲಾವಣೆ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಚರ್ಚೆಗಳಾಗ್ತಾ ಇದೆ. ನೋಡಿ, ಇಲ್ಲಿ ಹೈಕಮಾಂಡ್ ಫೀಲ್ಡ್ ಇಳಿದ್ರು ಕೂಡ, ಮಧ್ಯಪ್ರವೇಶವನ್ನು ಮಾಡಿ ಎಚ್ಚರಿಕೆ ಕೊಟ್ಟರು ಕೂಡ ಅದಕ್ಕೆ ಡೋಂಟ್ ಕೇರ್ ಅಂತಿದ್ದಾರೆ ನಾಯಕರು. ಮತ್ತೆ ಚರ್ಚೆಗಳಾಗ್ತಾ ಇದೆ, ಮಾಧ್ಯಮಗಳ ಮುಂದೆ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ, ಪವರ್ ಶೇರಿಂಗ್ ಕುರಿತಂತೆ ಮಲ್ಲಿಕಾರ್ಜುನ ಖರ್ಗೆ ಅವರೇ ಸ್ವತಃ ಅಖಾಡಕ್ಕೆ ಎಂಟ್ರಿ ಕೊಟ್ಟು ಎಚ್ಚರಿಕೆ ಕೊಟ್ಟರು. ಅದಾದ ಬಳಿಕವೂ ಕೂಡ ಕೆಲವರು ಸಚಿವರು ಈ ಕುರ್ಚಿ ಬಗ್ಗೆ ಹೇಳಿಕೆ ಕೊಡ್ತಾ ಇದ್ದಾರೆ. ಸಿಎಂ ಸ್ಥಾನ ಖಾಲಿ ಇಲ್ಲ ಅಂತ ಹೇಳ್ತಾ ಇದೆ ಸಿದ್ದರಾಮಯ್ಯ ಬಣ. ನಿನ್ನೆ ಇದೇ ವಿಚಾರ ಮಲ್ಲಿಕಾರ್ಜುನ ಖರ್ಗೆ ಜೊತೆ ಚರ್ಚೆ ಮಾಡಿದ್ರ ಡಿ.ಕೆ. ಶಿವಕುಮಾರ್. ಹಾಗಾದರೆ ಕೆಪಿಸಿಸಿ ಕಚೇರಿಯಲ್ಲಿ 30 ನಿಮಿಷಗಳ ಕಾಲ ಪ್ರತ್ಯೇಕವಾಗಿ ಇಬ್ಬರು ನಾಯಕರು ಮಾತಾಡಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ವಿಚಾರವಾಗಿ ಪ್ರಸ್ತಾಪ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿನ ಬೆಳವಣಿಗೆ ಕುರಿತು ಖರ್ಗೆಗೆ ಮಾಹಿತಿ ನೀಡಿದ್ದಾರೆ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್. ನೋಡಿ, ಖರ್ಗೆ ಅವ್ರ ಜೊತೆಗೆ ಒಂದು ಅರ್ಧ ಗಂಟೆ ಮಾತುಕತೆ ನಡೆಸಿದ್ದಾರೆ ಪ್ರತ್ಯೇಕವಾಗಿ ಡಿ.ಕೆ. ಶಿವಕುಮಾರ್ ಅವರು. ಸಿದ್ದರಾಮಯ್ಯನವ್ರು ಬಣದವರು ಖರ್ಗೆ ವಾರ್ನಿಂಗ್ ಕೊಟ್ಟರು ಕೂಡ ಅವರು ಕೇಳ್ತಾ ಇಲ್ಲ. ಮತ್ತೆ ತಮ್ಮ ನಾಯಕರ ಪರವಾಗಿ ಹೇಳಿಕೆಗಳನ್ನು ಕೊಡ್ತಾನೆ ಇದ್ದಾರೆ. 5 ವರ್ಷ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿರ್ತಾರೆ ಅಂಥೇಳಿ. ಅಂದರೆ ಈಗ ಡಿ.ಕೆ. ಬಣದವರು ಸೈಲೆಂಟ್ ಆಗಿಬಿಟ್ರು. ಆದರೆ ಈಗ ನೋಡಿ, ಉದಾಹರಣೆ ಜಮೀರ್ ಅಹಮದ್ ಅವರು ಹೇಳಿದ್ದಾರೆ 5 ವರ್ಷ ಇವರೇ ಇರ್ತಾರೆ ಅಂಥೇಳಿ. ರಾಯರೆಡ್ಡಿ ಆಗಿರ್ಬೋದು, ಸಾಕಷ್ಟು ಜನ ನಾಯಕರು ಮತ್ತೆ ಮಾತಾಡ್ತಾ ಇದ್ದಾರೆ. ಆದರೆ ಡಿ.ಕೆ. ಶಿವಕುಮಾರ್ ಅವರು ಖರ್ಗೆ ಅವ್ರ ಮುಂದೆ ಎಲ್ಲ ವಿಚಾರಗಳನ್ನು ಹೇಳಿದ್ದಾರೆ. ನೋಡಿ ಸರ್, ನೀವು ಎಲ್ಲ ವಾರ್ನಿಂಗ್ ಮಾಡಿದರೂ ಕೂಡ ಸಿದ್ದರಾಮಯ್ಯರು ಬಣದವರು ಯಾರು ನಿಮ್ಮ ಮಾತು ಕೇಳ್ತಾ ಇಲ್ಲ, ಮೂಗುದಾರ ಹಾಕಿ ನೀವು ಅಂತ. ಅದರ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಸಂಬಂಧಪಟ್ಟಂತೆ ಮಾತುಕತೆ ಕೂಡ ನಡೆಸಿದ್ದಾರೆ. ಅಂದರೆ ಇಲ್ಲಿ ಡಿ.ಕೆ. ಶಿವಕುಮಾರ್ ಅವರೇ ಮುಂದುವರಿಬೇಕು ಅನ್ನುವಂಥ ಆಸೆ ಹೈಕಮಾಂಡ್ಗಿದೆ.